ಆಗಾವಿ ನಾಡು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಅನ್ನಪೂರ್ಣ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ಹಡಪದ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಿರುವುದರಿಂದ ಈಗ ಹಡಪದ ಸಮಾಜದ ಅಭಿವೃದ್ಧಿಗೆ ಕಾಲ ಕೂಡಿ ಬಂದಿದೆ ಎಂದು ಅಖಿಲ ಕರ್ನಾಟಕ ಹಡಪದ ಅಪ್ಪಣ್ಣ ಸಮಾಜ ಸೇವಾ ಸಂಘದ ತಾಲೂಕು ಅಧ್ಯಕ್ಷ ರಮೇಶ್ ಹಡಪದ ಕೊಲ್ಲೂರು ಹೇಳಿದರು. ರಾಜ್ಯ ಸರ್ಕಾರ ಕರ್ನಾಟಕ ಹಡಪದ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಿ ಆದೇಶ ಮಾಡಿರುವುದರಿಂದ ಅಖಿಲ ಕರ್ನಾಟಕ ಹಡಪದ ಅಪ್ಪಣ್ಣ ಸಮಾಜ ಸೇವಾ ಸಂಘದ ತಾಲೂಕು ಘಟಕ ವತಿಯಿಂದ ಪಟ್ಟಣದ ಲಾಡ್ಜಿಂಗ್ ಕ್ರಾಸ್ ಬಳಿ ವಿಜಯೋತ್ಸವ ಆಚರಣೆ ನೇತೃತ್ವ ವಹಿಸಿ ಮಾತನಾಡಿದ ಅವರು, ಹಡಪದ ಸಮಾಜ ಅಭಿವೃದ್ಧಿ ನಿಗಮ ಮಾಡಬೇಕೆಂದು ಅನೇಕ ವರ್ಷಗಳ ಕನಸಾಗಿತ್ತು. ರಾಜ್ಯದ ಎಲ್ಲ ಮನವಿ ಪತ್ರ ಕೊಟ್ಟು ಹೋರಾಟ ಸರ್ಕಾರಗಳಿಗೆ ಅನೇಕ ವರ್ಷಗಳಿಂದ ಮಾಡಲಾಗಿತ್ತು. ಆದರೆ ಈಗ ಕಾಲ ಕೂಡಿ ಬಂದಿದೆ ಎಂದರು. ಪಟ್ಟಣದ ಲಾಡ್ಜಿಂಗ್ ಕ್ರಾಸ್ ಬಳಿ ಶರಣ ಹಡಪದ ಅಪ್ಪಣ್ಣನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವ ಆಚರಿಸಿದರು. ಪ್ರಮುಖರಾದ ಅಶೋಕ್ ಹಡಪದ, ಕಲ್ಯಾಣಿ ಹಡಪದ, ಅಶೋಕ್ ಚೌಕೆ, ಪಂಡಿತ್ ಮಹಾದೇವ ಚೌಕಿ, ಮುರಳಿ ಸಾತನೂರು, ಸೋಮನಾಥ ಹಡಪದ, ಕಾಶಿನಾಥ ಹಡಪದ, ಸಿದ್ದು ಹಡಪದ, ವಿಶ್ವನಾಥ್ ಹಡಪದ, ನಂದೇಶ ಹಡಪದ, ಚಂದ್ರಶೇಖರ್ ಹಡಪದ, ಮಹೇಶ ಹಡಪದ, ಗಣಪತಿ ಹಡಪದ, ಸಂಜಯ್ ಬುಳಕರ್, ಸಂತೋಷ್ ಪೂಜಾರಿ ಸೇರಿದಂತೆ ಇತರರಿದ್ದರು. ವರದಿ ಅನಂತನಾಗ್ ದೇಶಪಾಂಡೆ, ಚಿತ್ತಾಪುರ. ಜಯಂತಿ ಕೂಡ ಸರ್ಕಾರ ವತಿಯಿಂದ ಆಚರಣೆ ಮಾಡಲಿಕ್ಕೆ ಕಾರಣಕರ್ತರಾದರು. ಅದೇ ರೀತಿಯಾಗಿ ಈಗ ಕೂಡ ಹಡಪ ಸಮಾಜದ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಬಹಳಷ್ಟು ದಿನಗಳಿಂದ ಬೇಡಿಕೆ ಇತ್ತು. ಸಾಕಷ್ಟು ಹೋರಾಟಗಳು ಕೂಡ ಮಾಡಿದ್ದೀವಿ. ಮತ್ತೆ ಈಗಾಗಲೇ ಎಲ್ಲಾ ಸಚಿವರಿಗೆ ಕೂಡ ಭೇಟಿಯಾಗಿಸಿ ಮನವಿ ಪತ್ರ ಕೂಡ ಸಲ್ಲಿಸಿದ್ದೀವಿ. ಹಾಗಾಗಿ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಹಡಪ ಸಮಾಜದ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಜಾರಿಗೆ ಮಾಡಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಅದೇ ರೀತಿಯಾಗಿ ಮಾನ್ಯ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಿ ಸಾಹೇಬರು ಕೂಡ ಈ ಸಮಾಜ ವತಿಯಿಂದ ಅಭಿನಂದನೆ ಸಲ್ಲಿಸುತ್ತಾ, ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯ ಜನಪ್ರಿಯ ಶಾಸಕರು ಮತ್ತು ಕರ್ನಾಟಕ ರಾಜ್ಯದ ಪ್ರಭಾವಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆಜಿ ಅವರಿಗೂ ಕೂಡ ನಾವು ಈ ಸಮಾಜ ವತಿಯಿಂದ ತಮಗೆ ಅಭಿನಂದನೆ ಕೂಡ ಸಲ್ಲಿಸುತ್ತಾ, ಮತ್ತು ಸಾಕಷ್ಟು ಇನ್ನು ಸಮಾಜದ ಸಾಕಷ್ಟು ಬೇಡಿಕೆಗಳಿವೆ. ಹಾಗಾಗಿ ಏನಪ್ಪಾ ಅಂದ್ರೆ ಇವತ್ತು ಮುಖ್ಯವಾಗಿ ಏನಪ್ಪಾ ಅಂದ್ರೆ ನಮಗೆ ಜಯಂತಿ ಮತ್ತು ಸಮಾಜದ ಅಭಿವೃದ್ಧಿ ನಿಗಮ ಆಗ್ಬೇಕಾಗಿತ್ತು. ಅದೇನಪ್ಪಾ ಅಂದ್ರೆ ಪ್ರಮುಖವಾಗಿ ಏನಪ್ಪಾ ಅಂದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಏನಪ್ಪಾ ಅಂದ್ರೆ ಜಯಂತಿ ಕೂಡ ಜಾರಿಗೆ ಮಾಡಿದ್ರಿ. ಅದೇ ರೀತಿಯಾಗಿ ಏನಪ್ಪಾ ಅಂದ್ರೆ ಬಹಳಷ್ಟು ದಿನಗಳ ಬೇಡಿಕೆ ಆಗಿರ್ತಕ್ಕಂಥ ನಮ್ಮ ನಿಗಮ ಕೂಡ ಈ ಸಮಾಜ ಮುಖ್ಯವಾಹಿನಿಗೆ ತರಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲಾ ಸರ್ಕಾರದ ಪ್ರತಿನಿಧಿಗಳು ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಅದಕ್ಕೆ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಏನಪ್ಪಾ ಅಂದ್ರೆ ಸಮಾಜ ಅಸ್ಪೃಶ್ಯತೆಯಿಂದ ಮತ್ತೆ ಬಹಳಷ್ಟು ನಾವು ಹಿಂದುಳಿದ ವರ್ಗಕರು ಮತ್ತೆ ಏನಪ್ಪಾ ಅಂದ್ರ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಕೂಡ ನಾವು ಹಿಂದುಳಿದಕ್ಕಂತ ಸಮಾಜ. ಹಾಗಾಗಿ ಏನಪ್ಪಾ ಅಂದ್ರ ಈ ನಿಗಮ ಕೂಡ ಜಾರಿಗೆ ಮಾಡಿದ್ದೀರಿ. ಈ ಸಮಾಜದಲ್ಲಿ ಈ ಪಕ್ಷಕ್ಕಾಗಿ ದುಡಿದವ್ರಿಗೆ ಏನಪ್ಪಾ ಅಂದ್ರ ನಾವು ಮಾನ್ಯತೆ ಕೊಡ್ತಕ್ಕಂಥ ವ್ಯವಸ್ಥೆ ತಾವು ಮಾಡ್ತೀರಂತ ಕೇಳಿ ನಂಬಿಕೆ ಇಟ್ಟಿದ್ದೀನಿ. ತಮ್ಮ ಸರ್ಕಾರದಲ್ಲಿ ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕೂಡ ಮನವರಿಕೆ ಮಾಡ್ತಿದ್ದೀನಿ. ಈ ಸಮಾಜಕ್ಕೆ ಏನಪ್ಪಾ ಅಂದ್ರೆ ಒಳ್ಳೆ ಕೊಡುಗೆ ಕೂಡ ಕೊಟ್ಟಿದ್ದೀರಿ. ಹಾಗಾಗಿ ಬರ್ತಕ್ಕಂಥ ದಿನದಲ್ಲಿ ಈ ನಿಗಮಕ್ಕೆ ಏನಪ್ಪಾ ಅಂದ್ರೆ ಒಳ್ಳೆ ಸೂಕ್ತವಾದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಈ ಸಮಾಜ ಏನಪ್ಪಾ ರಾಜಕೀಯವಾಗಿ ಬೆಳಲಿಕ್ಕೆ ಮತ್ತು ಆರ್ಥಿಕವಾಗಿ ಬೆಳಲಿಕ್ಕೆ ನಾವು ಕಾರಣಕರ್ತರಾಗಿರ್ತಕ್ಕಂತೇಳಿ ಹೇಳುತ್ತಾ, ಈ ಸಮಾಜ ಸಾಕಷ್ಟು ಭವಿಷ್ಯ ಸಾಹೇಬ್ರೆ ನಿಮ್ಗೆ ಕೈ ಜೋಡಿಸಿ ಕೇಳ್ತೀನಿ. ಬರ್ತಕ್ಕಂಥ ದಿನದಲ್ಲಿ ಆದಷ್ಟು ಬೇಗ ರಾಜಕೀಯ ಮಾನ್ಯತೆಗಳು ಮತ್ತು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮುಂಬರ್ಲಿಕ್ಕೆ ತಾವು ಕಾರಣಕರ್ತರ ಆಗ್ತಿರತಕ್ಕಂಥ ಭಾವನೆ ಕೂಡ ನಮ್ಮಲ್ಲಿ ಇದೆ. ಹಾಗಾಗಿ ಏನಪ್ಪಾ ಅಂದ್ರೆ ಈ ಸಮಾಜ ವತಿಯಿಂದ ಮತ್ತು ಇನ್ನೊಮ್ಮೆ ತಮಗೆ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ.